ಬಟ್ ಅವರ ಮಿತ್ರರಲ್ಲಿದ್ದಂಥವ್ರು ರೆಬೆಲಿಯನ್ ಅಂತ ಕರಿತೀವಲ್ಲ ಅವರೆಲ್ಲರೂ ನೀವು ಬಾರ್ರಿ ಒಳಗೆ ನೀವು ಬರಲಿ ಅಂತ ಕರಿತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಬರ್ತಾರೋ ಇನ್ನು ಮುಂದಿನ ದಿನದಲ್ಲಿ ಗೊತ್ತಾಗುವಂಥ ವಿಷಯ. ಆದರೂ ಯತ್ನಾಳರು ಇದ್ದಲ್ಲೇ ಸೌಂಡ್ ಭಾಳ ಇರ್ತದೆ, ಅವಾಜ್ ಭಾಳ ಇರ್ತದೆ, ಶಬ್ದ ಭಾಳ ಆಗ್ತದೆ, ಭಾಳ ಜನಕ್ಕೆ ಹೋಗಿ ಮುಟ್ತಾ ಇರ್ತದೆ. ಆದ್ರೆ ಕೆಲವೊಮ್ಮೆ ಅದು ಪ್ಲಸ್ಸು ಆಗ್ಬೋದು, ಮೈನಸ್ಸು ಆಗ್ಬೋದು. ಹೀಗಾಗಿ ಅವರು ಯಾವ ಸಿದ್ಧಾಂತದವರು ಅಂದರೆ ಹಿಂದುತ್ವ ಅಂತ ನಾವು ಸಹಜವಾಗಿ ಹೇಳಿಬಿಡ್ತೀವಿ. ಅದು ಅಷ್ಟಕ್ಕೆ ನಿಲ್ಲುವುದಿಲ್ಲ ಅವರು. ಕೆಲವೊಮ್ಮೆ ಸ್ವಾಮಿಗಳ ಟೀಕಾ ಮಾಡೋದು, ಮತ್ತೊಂದು ಮಾಡೋದು, ವಿಚಾರವಾದಿಯಾಗಿ ಕಾಣ್ತಾರೆ ಕಣ್ಣಿಗೆ. ಯಾವ ಸ್ವಾಮಿಗಳ ಬಗ್ಗೆಯೂ ಅತ್ಯಂತ ಉನ್ನತ ಗೌರವ ಇಟ್ಕೊಂಡು ಅಂಧಾಭಿಮಾನದಿಂದ ಹೋಗುವಂಥವ್ರಲ್ಲ ಅವರು. ಅಂಧಾಭಿಮಾನ ಅವರಲ್ಲಿ ಇಲ್ಲ. ಯಾಕಂದರೆ ಒಂದೇ ಮಾತಿನಲ್ಲಿ ಹೇಳಿದ್ದಿಲ್ಲ ನಿಮಗೆ, ಹಿಂದುತ್ವ ನೆಲೆಗಟ್ಟಿನಲ್ಲಿ ಎಲ್ಲವನ್ನೂ ವಿಚಾರ ಮಾಡುವಂಥವ್ರು. ಹಿಂದೂ ಅಂಡರದಲ್ಲೇ ಬಸವಣ್ಣ ಅನ್ನುವಂಥ ಮಾತು ಮಾತಾಡೋರು, ವೀರಶೈವ ತತ್ವಗಳನ್ನ ತಮ್ಮ ಇಟ್ಕೊಂಡಂಥವ್ರು. ಹಾಗಂತೇಳಿ ಹಿಂದುತ್ವಕ್ಕಿಂತ ಹೆಚ್ಚಿಂದಲ್ಲ ಅದು ಹಿಂದುತ್ವಕ್ಕೆ ಕೆಳಗೆ ಬರುವಂಥದ್ದು. ಇವೆಲ್ಲನೂ ಗಮನಿಸಿದಾಗ ಇವತ್ತು ಯತ್ನಾಳರು ದಿಟ್ಟರು ಹೌದು, ವಿಚಾರವಂತರು ಹೌದು, ಅನಿಸಿದ್ರೆ ಹೇಳುವಂಥವ್ರು ಹೌದು. ಆದರೆ ಈ ಸಮಾಜಕ್ಕೆ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದು ಇವ್ರಿಗೆ ಸಾಧ್ಯನಾ ಅನ್ನುವಂಥ ಒಂದು ಪ್ರಶ್ನೆ ಅನ್ನೋದು. ಒಬ್ಬ ನಾಯಕರಾಗಿ, ಒಬ್ಬ ಅಗ್ರಿಕಲ್ಚರಿಸ್ಟಾಗಿ, ಒಬ್ಬ ಆಕಳಗಳನ್ನ ಸಾಕಿಕೊಂಡು ಗೋಮಾತೆಯನ್ನು ರಕ್ಷಿಸ್ಕೊಂಡು ಹೋಗುವಂಥ ಒಬ್ಬ ಕಟ್ಟರ್ ಹಿಂದೂ ಅಂತ ಕಂಡರೂ ಸಹಿತ ಈ ಒಂದು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಇವ್ರಿಗೆ ಸಾಧ್ಯ ಆಗ್ತದನ ಅಂತ ಅನ್ನೋಂಥ ಒಂದು ಪ್ರಶ್ನೆ ಅನ್ನೋದು. ಏನೂ ಇರಲಿ, ಬಿ ಜೆ ಪಿಗೆ ಮಾತ್ರ ಮರಳಿ ಬರುವಂಥ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದ್ದಾವೆ. ಬರ್ಬೋದು ಅಂತ ಭಾಳ ಜನ ಹೇಳ್ತಾ ಇದ್ದಾರೆ. ಆದರೂ ಇನ್ನೂ ಕೊನೆಯ ಕ್ಷಣದವರೆಗೆ ಏನಾಗ್ತದನ್ನು ಗೊತ್ತಿಲ್ಲ. ಯಾಕಂದ್ರೆ ಒಮ್ಮೆ ಕೆಲವು ಅನ್ನಿಸ್ತದೆ ಅವ್ರ ಮೈಂಡ್ ಅವ್ರು ಹಿಡಿದಲ್ಲಿ ಅದನೋ ಇಲ್ಲೋ ಅಂತೇಳಿ. ಯಾಕಂತಂದ್ರೆ ಅದು ಭಾಳಷ್ಟು ಸಲ ವಿರುದ್ಧವಾದ ದಿಕ್ಕಿನಲ್ಲಿ ಹೋಗ್ತಾ ಇರ್ತದೆ. ಈ ಎಲ್ಲ ನೆಲೆಯಲ್ಲೇ ಇವತ್ತು ನಮ್ಮ ಯತ್ನಾಳರು ಬಿ ಜೆ ಪಿಗೆ ಮರಳಿ ಬರ್ತಾರೋ, ಜೊತೆಗೆ